ಯಾರಿಗೆ ಇಷ್ಟ ಇಲ್ಲ ಹೇಳಿ? ನಿಮ್ಮ ಮಗು ಜಾಣ ಆಗಬೇಕು, ಹಾಂ, ಆರೋಗ್ಯ ತುಂಬ ಚೆನ್ನಾಗಿರಬೇಕು, ಪದೇ ಪದೇ ಕಾಯಿಲೆ ಬೀಳಬಾರ್ದು, ಅಕಸ್ಮಾತ್ ಇನ್ಫೆಕ್ಷನ್ ಆದರೂ ಜಲ್ದಿ ಕಡಿಮೆ ಆಗಬೇಕು, ತುಂಬ ವರ್ಷ ಬಾಳಿ ಬದುಕಬೇಕು, ಹೆಲ್ತಿಯಾಗಿರಬೇಕು, ಮೆಮೊರಿ ತುಂಬ ಚೆನ್ನಾಗಿರಬೇಕು, ಸ್ಕೂಲಲ್ಲಿ ಫಸ್ಟ್ ಇರಬೇಕು. ಹೌದಾ? ಎಲ್ಲರಿಗೂ, ಎಲ್ಲ ಪೇರೆಂಟ್ಸ್ಗಳಿಗೂ ಅವರವರ ಮಕ್ಕಳ ಬಗ್ಗೆ ಇರುವಂಥ ಒಂದು ಸುಂದರವಾದ ಕಾಳಜಿ ಇದು ಒಂದು ಪ್ರೀತಿ. ಇದಕ್ಕೆ ಆಯುರ್ವೇದ ಸ್ವರ್ಣಪ್ರಾಶನ ರೂಪದಲ್ಲಿ ಕೊಟ್ಟಿದೆ. ಸ್ವರ್ಣಪ್ರಾಶನ ಈಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಈ ಪಲ್ಸ್ ಪೋಲಿಯೋ ರೂಪದಲ್ಲಿ ಕೊಡ್ತಾರೆ, ತಿಂಗಳ. ಅದು ಶಾಸ್ತ್ರದಲ್ಲೆಲ್ಲೂ ವರ್ಣನೆ ಆಗಿಲ್ಲ. ಪುಷ್ಯ ನಕ್ಷತ್ರ ಕೂಡ ಭಾರಿನೇ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಪ್ರತಿ ಪುಷ್ಯ ನಕ್ಷತ್ರ ದಿನ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಆಯುರ್ವೇದ ತಜ್ಞರು ಏನು ಮಾಡ್ತಿದ್ದಾರೆ, ಪ್ರತಿ ತಿಂಗಳು ಪುಷ್ಯ ನಕ್ಷತ್ರ ದಿನ ಸ್ವರ್ಣಪ್ರಾಶನ ಹಾಕಿಸೋದು ರೂಢಿ ಮಾಡ್ಕೊಂಡಿರೋವಂಥದ್ದು. ಇದು ಅಟ್ಲೀಸ್ಟ್ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತಾರೆ. ಅಟ್ಲೀಸ್ಟ್ ಒಂದ್ಸಲನಾದ್ರೂ ಹಾಕ್ಸಿದ್ರೆ ಏನೋ ಒಂದು ಸ್ವರ್ಣಪ್ರಾಶನ ಸಿಗುತ್ತೆ ಅನ್ನೋ ಒಂದು ಉದ್ದೇಶ. ಇದು ಒಳ್ಳೆಯದೇ, ಉದ್ದೇಶ ಕೆಟ್ಟದೇನಿಲ್ಲ. ಆದರೆ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರೋದು 1 ತಿಂಗಳು ಕಂಟಿನ್ಯೂಸ್ ಹಾಕಿದರೆ ನಿಮ್ಮ ಮಗು ಮೇಧಾವಿ ಆಗುತ್ತೆ. ಹಾಗೆ 6 ತಿಂಗಳು ಕಂಟಿನ್ಯೂಸ್ ಹಾಕಿದರೆ ಅದು ಶ್ರುತಧಾರ, ಏನು ಕೇಳಿಸ್ಕೊಂಡಿರುತ್ತೆ ಮಗು ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಂಡು ತುಂಬ ವರ್ಷಗಳ ತನಕ ನೆನ್ಪಿಟ್ಕೊಂಡು ಅದು ಶ್ರುತಧಾರ ಆಗುತ್ತೆ, ಮೆಮೊರಿ ರಿಟೆನ್ಷನ್ ಮಾಡೋಕ್ಕೆ ಕೆಪಾಸಿಟಿ ಇಂಪ್ರೂವ್ಮೆಂಟ್ ಮಾಡ್ಕೊಳತ್ತೆ ಅಂತ ಹೇಳ್ಬಿಟ್ಟು ಆಯುರ್ವೇದ ತಿಳಿಸುತ್ತೆ. ನೋಡಿ, ಆಯುರ್ವೇದದಲ್ಲಿ ಒಂದು ಶ್ಲೋಕನೇ ಇದೆ, ಸ್ವರ್ಣಪ್ರಾಶನಂ ಹೀತಾತ್ ಮೇಧಾಗ್ನಿ ಬಲವರ್ಧನಂ. ಅಂದರೆ ಸ್ವರ್ಣಪ್ರಾಶನ ನಿಮ್ಮ ಮಗುಗೆ ನೀವು ನಿತ್ಯ ಪ್ರಾಶನ ಮಾಡಿಸ್ಕೊಂಡು ಬಂದ್ರಿ ಅಂತ ಹೇಳಿದ್ರೆ, ಮೇಧ ಅಂತ ಹೇಳಿದ್ರೆ ಇಂಟೆಲೆಕ್ಚುಯಲ್ ಪವರ್ ತುಂಬಾ ಚೆನ್ನಾಗಾಗುತ್ತೆ. ಅಗ್ನಿ ಅಂದರೆ ಡೈಜೆಸ್ಟಿವ್ ಕೆಪಾಸಿಟಿ, ಮಗು ಜೀರ್ಣ ಮಾಡ್ಕೊಳೋಂಥದ್ದಾಗಿರಲಿ, ಮಗು ಜೀರ್ಣ ಮಾಡಿಕೊಂಡು ಪೋಷಣೆ, ಪ್ರತಿಯೊಂದು ಟಿಶ್ಯೂಸ್ಗಳು ಪೋಷಣೆ ಆಗಿರ್ಬೋದು, ಇದೆಲ್ಲದೂ ಕೂಡ ಅಗ್ನಿಬಲ ತುಂಬ ಚೆನ್ನಾಗಾಗುತ್ತೆ. ಮೇಧಾಗ್ನಿ ಬಲ ಅಂತ ಹೇಳಿದ್ರೆ ಇಮ್ಯುನಿಟಿ ಕೆಪಾಸಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ. ಅದು ಇಂಟರ್ನಲ್ ಬಲ ಆಗಿರ್ಬೋದು. ಬಲ ಅಂತ ಹೇಳಿದ್ರೆ ಬರೀ ಏನಪ್ಪ ಮಸಲ್ಸ್ ಬಿಲ್ಡಪ್ ಆಗಿಬಿಟ್ಟು ಶಕ್ತಿಮಾನ್ ಆಗಿಬಿಡ್ತಾನೆ ಅಂತಲ್ಲ, ಎಕ್ಸ್ಟರ್ನಲಿ ಮತ್ತು ಇಂಟರ್ನಲಿ ಅಂತ ಹೇಳಿದ್ರೆ ಇಮ್ಯುನಿಟಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ಅದಕ್ಕೆ ನಾವು ಬಲ ಅಂತ ಕರಿತೀವಿ. ಹಾಗೆ ಎಕ್ಸ್ಟರ್ನಲಿ ಫಿಸಿಕಲಿ ತುಂಬ ಫಿಟ್ಟಾಗಿರುತ್ತೆ ಮಗು, ಮಸಲ್ ಬಿಲ್ಡಪ್ ಆಗಲಿ ಅಥವಾ ಸ್ಪೋರ್ಟ್ಸಲ್ಲಾಗಲಿ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳ್ಬೋದು. ಮೇಧಾಗ್ನಿ ಬಲವರ್ಧನಂ ಅಂತ ಹೇಳಿದ್ರೆ ವರ್ಧನೆ ಆಗುತ್ತೆ ಇವೆಲ್ಲ ಅಂಥೇಳಿ. ಆಯುಷ್ಯಂ ಲೈಕ್ ಲಾಂಜಿವಿಟಿ ಆಫ್ ಲೈಫ್ ತುಂಬ ಚೆನ್ನಾಗಾಗುತ್ತೆ, ತುಂಬ ವರ್ಷ ಭಾಳ ಬದುಕುತ್ತೆ, ಯಾವುದೇ ಥರದ ಮೇಜರ್ ಕಾಯಿಲೆಗಳು ಬರದೇ ಇರೋಂಗೆ ಭಾಳ ಬದುಕುವಂಥ ಒಂದು ಕೆಪಾಸಿಟಿ ಮಗು ಡೆವಲಪ್ಮೆಂಟ್ ಆಗುತ್ತೆ. ಮಂಗಲಕರವಾಗಿರುತ್ತೆ ಮಗು. ಆಯುಷ್ಯಂ ಮಂಗಲಂ ಪುಣ್ಯಂ. ಈಗ ಫಾರ್ ಎಕ್ಸಾಂಪಲ್ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ತೀರ್ಥ ಇಸ್ಕೊತೀರಾ, ಪ್ರಸಾದ ಹಾಕ್ಸ್ಕೊತೀರಾ, ಅದ್ರ ಉದ್ದೇಶ ಏನು? ಅದು ಆಸ್ಪೀಷಿಯಸ್ ಆಗಿರಲಿ, ನಿಮ್ಮ ಮಗು ಮೇಲೆ ಯಾವಾಗಲೂ ದೇವರ ಆಶೀರ್ವಾದ ಇರಲಿ. ಹಾಗೆ ಸ್ವರ್ಣಪ್ರಾಶನ ಕೂಡ ಅಷ್ಟೇ ಆಸ್ಪೀಷಿಯಸ್ ಆಗಿರೋವಂಥದ್ದು. ಇದ್ರ ಜೊತೆಗೆ ಋಷ್ಯಂ ಅಂತ ಹೇಳಿದ್ರೆ ಮಗು ದೊಡ್ಡವನಾದಮೇಲೆ, ಅವರ ಸಂಸಾರ ಶುರು ಮಾಡಿದ ಮೇಲೆ ಅಥವಾ ಅವರ ಒಂದು ಫ್ಯಾಮಿಲಿ ಸ್ಟಾರ್ಟ್ ಮಾಡಿದ ಮೇಲೆ ಯಾವುದೇ ಥರದ ಸಂತಾನೋತ್ಪತ್ತಿಗಾಗಲಿ ಅಥವಾ ಮುಂದಿನ ಅವರ ಒಂದು ಪರಂಪರೆಗಾಗಲಿ ಯಾವುದೇ ಥರ ಸಮಸ್ಯೆ ಬರಬಾರ್ದು ಅಂತ ಹೇಳ್ಬಿಟ್ಟು, ಆಯಿತಾ? ಅದು ಒಂದು ಆಫ್ರೋಡಿಸಿಯಾಕ್ ಅಂತ ಕರಿತೀವಿ, ವೃಶ್ಯಕರವಾಗಿ ಮಗುನ ಅಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡುತ್ತೆ. ಹಾಗೆ ವರ್ಣಂ ಗ್ರಹಾಪಹಂ ಅಂತ ಕರಿತೀವಿ. ವರ್ಣೆ ಅಂತ ಹೇಳಿದ್ರೆ ಮಗುದು ಒಂದು ಕಾಂಪ್ಲೆಕ್ಷನ್ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗೆ ಮಾಸಾತ್ ಪರಮ ಮೇಧಾವಿ ಅಂತ ಹೇಳಿದ್ರೆ ತಿಂಗಳಗಟ್ಟಲೆ ಈ ಸ್ವರ್ಣಪ್ರಾಶನ ದಿನನಿತ್ಯ ನೀವು ಪ್ರಾಶನ ಮಾಡಿಸಿರಿ ಅಂತ ಹೇಳಿದ್ರೆ ಪರಮ ಮೇಧಾವಿ ಆಗುತ್ತೆ ಮಗು. ಹಾಗೆ ಷಡೈರ್ಬಿ ಮಾಸೆ ಅಂದರೆ 6 ತಿಂಗಳು ಕಂಟಿನ್ಯೂಸಿಗೆ ಸ್ವರ್ಣಪ್ರಾಶನ ದಿನನಿತ್ಯ ಮಾಡಿಸ್ಕೊತ ಬಂದರೆ ಶ್ರುತಧಾರಿ ಭವೇತ್ ಅಂತ ಹೇಳಿದ್ರೆ ನೀವು ಆ ಮಗು ಏನೇನೆಲ್ಲ ಕೇಳಿಸ್ಕೊಂಡಿರುತ್ತೆ, ಶ್ರುತ ಅಂದರೆ ಕೇಳಿಸ್ಕೊಂಡಿರುವಂಥದ್ದು, ಶ್ರುತಧಾರ ಅಂದರೆ ಕೇಳಿಸ್ಕೊಂಡಿದ್ದು ರಿಟೆನ್ಷನ್ ಮಾಡಿಕೊಂಡು ಮೆಮೊರಿಯಲ್ಲಿ ತುಂಬ ದಿನಗಟ್ಟಲೆ ಇಟ್ಕೊಳೋವಂಥದ್ದು, ಆ ಲೆವೆಲಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಯುರ್ವೇದ ಹೇಳುತ್ತೆ. ಆದ್ದರಿಂದ ಇದನ್ನು ದಿನನಿತ್ಯ ಎಲ್ಲರೂ ಸ್ವರ್ಣಪ್ರಾಶನ ದಿನನಿತ್ಯ ಪ್ರಾಶನ ಮಾಡಿಸಿ ಮಗುಗೆ, ಇದು ಹುಟ್ಟಿದ ಮಗುವಿಂದನೇ ಶುರು ಮಾಡ್ಬೋದು. ಈಗ ವ್ಯಾಕ್ಸಿನೇಷನ್ ಹೆಂಗೆ ಕೊಡಿಸ್ತೀರ, ಬ್ರಾಡ್ ಸ್ಪೆಕ್ಟ್ರಮ್ ವ್ಯಾಕ್ಸಿನೇಷನ್ ಥರ ಈ ಸ್ವರ್ಣಪ್ರಾಶನ ಕೆಲಸ ಮಾಡುತ್ತೆ. ತಿಂಗಳ ಪ್ರಾಶನ ನನ್ನ ಪ್ರಕಾರ
ನನ್ನ ಅಭಿಪ್ರಾಯದಲ್ಲಿ ಅದಂಥ ಸೂಕ್ತ ಅಲ್ಲ. ಯಾರಿಗೆ ಅಫೋರ್ಡಬಿಲಿಟಿ ಇಲ್ಲ, ಅಟ್ಲೀಸ್ಟ್ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅನ್ನಂಗೆ ತಿಂಗಳಿಗೆ ಒಂದು ಸಲ ಹಾಕಿಸಿ. ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ, ಊಟ ತಿಂಡಿ ಹೋಟೆಲ್ಗೆಲ್ಲ ಖರ್ಚು ಮಾಡ್ತೀರಾ, 1 ತಿಂಗಳು ಪ್ಯಾಕೇಜ್ ತಗೊಳ್ಳಿ ಅಥವಾ 6 ತಿಂಗಳು ಸುವರ್ಣಪ್ರಾಶನ ಬಳಸ್ರಿ. ಸುವರ್ಣಪ್ರಾಶನ ಎಲ್ಲೂ ನಿಮಗೆ ಸಮಾಧಾನ ಆಗ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಅಥವಾ ಹತ್ತಿರದ ಆಯುರ್ವೇದ ತಜ್ಞರ ಹತ್ರ ಹೋಗಿ ಸುವರ್ಣಪ್ರಾಶನ ಮಾಡಿಸಿ